ಹಾಯ್ ಗೈಸ್, ಲಾಸ್ಟ್ ವಿಡಿಯೋನಲ್ಲಿ ರಿವೀಲ್ ಆಗಿರೋ ಟ್ವಿಸ್ಟ್ಗಳನ್ನ ನೋಡಿ ಖಂಡಿತ ನಿಮ್ಗೆ ಶಾಕ್ ಆಗಿರುತ್ತೆ. ಈ ಪಾರ್ಟ್ ನೋಡಿದ್ರೆ ಮತ್ತಷ್ಟು ಶಾಕ್ ಆಗ್ತೀರಾ. ಒಳ್ಳೆ ಗಂಡ ಸಿಕ್ಕಿದ್ರುನು ರಾಣಿ ಮಾಡಿದ್ದ ಒಂದು ತಪ್ಪಿಂದ ಏನೆಲ್ಲ ಸಮಸ್ಯೆನ ಫೇಸ್ ಮಾಡಿದ್ಲು, ರಾಣಿನ್ ಸೇವ್ ಮಾಡೋಕೆ ರಿಷು ಎಷ್ಟು ರಿಸ್ಕ್ ತಗೊಂಡ ಅನ್ನೋದನ್ನ ನಾವು ಪಾರ್ಟ್ 1 ನಲ್ಲಿ ನೋಡಿದ್ವಿ. ಅದೇ ತರ ಈ ಪಾರ್ಟ್ ನಲ್ಲೂ ರಾಣಿ ಬೇರೊಬ್ಬನ ಹಿಂದೆ ಹೋಗಿ ಮತ್ತೆ ರಿಷುನ ಸಮಸ್ಯೆಗೆ ಸಿಕ್ಸ್ಬಿಡ್ತಾಳೆ. ಯಾಕೆ ಅನ್ನೋದು ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ. ಪಾರ್ಟ್ 1 ಗೆ ಕಂಪೇರ್ ಮಾಡಿದ್ರೆ ಈ ಪಾರ್ಟ್ ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಜಾಸ್ತಿ ಇದೆ. ಕ್ಲೈಮ್ಯಾಕ್ಸ್ ನ ಕೊನೆ ಕ್ಷಣದಲ್ಲೂ ಕೂಡ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಸರಿ ಬನ್ನಿ, ಹಸೀನ್ ದಿಲ್ರುಬಾ ಚಿತ್ರದ 2ನೇ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೂವಿ ಸ್ಟಾರ್ಟಿಂಗ್ ಆಗ್ರಾನಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ. ರಾಣಿ ಪೊಲೀಸ್ ಸ್ಟೇಷನ್ಗೆ ಓಡ್ ಬಂದು ನನ್ ಗಂಡನನ್ನ ಕೊಲ್ಲೋಕ್ ಟ್ರೈ ಮಾಡ್ತಾ ಇದ್ದಾನೆ, ದಯವಿಟ್ಟು ಕಾಪಾಡಿ ಅಂತ ಕಿರ್ಚಾಡ್ತಾ ಇದ್ದಾಳೆ. ಕಟ್ ಮಾಡಿದ್ರೆ 2 ತಿಂಗಳ ಹಿಂದೆ ಏನಾಯ್ತು ಅಂತ ತೋರಿಸ್ತಾರೆ. ಟಿವಿನಲ್ಲಿ ನ್ಯೂಸ್ ಪ್ರಸಾರ ಆಗ್ತಿದೆ, ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಡ್ಯಾಮ್ ಹೊಡೆದು ನೀರ್ ನುಗ್ಗಿದ್ರಿಂದ ಡ್ಯಾಮ್ ನಲ್ಲಿದ್ದ ಮೊಸಳೆಗಳು ಆಗ್ರಾ ಭಾಗದಲ್ಲಿ ಬಂದಿದೆ ಅಂತ. ಅದೇ ಮನೆ ಮೇಲ್ಭಾಗದಿಂದ ರಾಣಿ ಬರ್ತಾಳೆ. ಅಲ್ಲಿಗೆ ಅಭಿಮನ್ಯು ಕೂಡ ಬರ್ತಾನೆ. ಆಕ್ಚುಲಿ ಇವನು ಪಕ್ಕದಲ್ಲಿರೋ ಕ್ಲಿನಿಕ್ ನಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಮನೆ ಹೌಸ್ ಓನರ್ ಗೆ ಶುಗರ್ ಚೆಕ್ ಮಾಡೋದಕ್ಕೆ ಬಂದಿರ್ತಾನೆ. ಆಕ್ಚುಲಿ ಇವನು ರಾಣಿನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇದ್ದಾನೆ. ರಾಣಿ ಕೂಡ ಇವನ್ನ ತುಂಬಾ ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಒಂದಿನ ರಾಣಿನ್ ಕೇಳ್ತಾನೆ, ಈ ಶುಕ್ರವಾರ ನನ್ ಜೊತೆಲಿ ಸಿನಿಮಾ ನೋಡಕ್ ಬರ್ತೀರಾ ಅಂತ. ರಾಣಿ ಏನು ಉತ್ತರ ಕೊಡದೆ ಬೇರೆ ಕಡೆ ನೋಡಿ ರೊಮ್ಯಾಂಟಿಕ್ ಲುಕ್ ಕೊಟ್ಟು ಓಕೆ ಅಂತ ಹೇಳ್ತಾಳೆ. ಸರಿ, ಇವಳು ಯಾರನ್ನ ನೋಡಿ ರೊಮ್ಯಾಂಟಿಕ್ ಲುಕ್ ಕೊಟ್ಲು ಅಂತ ನೋಡೋದಾದ್ರೆ ಅದು ಬೇರೆ ಯಾರು ಅಲ್ಲ, ರಿಷು. ಪಾರ್ಟ್ 1 ನಲ್ಲಿ ಏನಾಯ್ತು ಅಂತ ತೋರಿಸ್ತಾರೆ. ಇವ್ರಿಬ್ರಿಗೆ ಮದ್ವೆ ಆಗಿದ್ದು, ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿಲ್ದೆ ಇರೋದ್ರಿಂದ ನೀಲ್ ಜೊತೆ ಅಫೇರ್ ಇಟ್ಕೊಂಡಿದ್ದು, ಆಮೇಲೆ ಅವ್ರ ಲೈಫ್ ನಲ್ಲಿ ನಡೆದ ಟ್ರಾಜಿಡಿ. ನೀಲ್ ನ ಕೊಂದು ರಿಷು ಇವಳಿಗೋಸ್ಕರ ಕೈ ಕಟ್ ಮಾಡ್ಕೊಂಡು ನೀಲ್ ಬಂದು ರಿಷುನ ಕೊಲೆ ಮಾಡಿರೋ ತರ ಸೆಟ್ ಮಾಡಿ ಆ ಕೇಸ್ ಇಂದ ಎಸ್ಕೇಪ್ ಆಗಿದ್ದು. ಆಮೇಲೆ ಕೈ ಕಟ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಕೈ ಫಿಕ್ಸ್ ಮಾಡ್ಕೊಂಡು ಆಗ್ರಾನಲ್ಲಿ ಸೆಟ್ಲ್ ಆಗಿದ್ದಾರೆ. ಆದ್ರೆ ಇಬ್ರು ಬೇರೆ ಬೇರೆ ಮನೆಯಲ್ಲಿ ಬಾಡಿಗೆಗೆ ಇರ್ತಾರೆ. ಕೇಸ್ ಪ್ರಕಾರ ರಿಷು ಸತ್ತೋಗಿದ್ದಾನೆ ಅಲ್ವಾ, ಅದಕ್ಕೆ ಹೊರ ಪ್ರಪಂಚಕ್ಕೆ ರಿಷು ಬೇರೆ ಹೆಸರಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ. ಹಾಗೇನೆ ರಾಣಿ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದಾಳೆ. ಪ್ಲಾನ್ ಏನಂದ್ರೆ ಇಬ್ರು ದುಡ್ಡು ಸೇರ್ಸಿಟ್ಟು ಬೇರೆ ದೇಶಕ್ಕೆ ಪರಾರಿ ಆಗೋದು. ಮೋಸ್ಟ್ ಆಫ್ ದಿ ಟೈಮ್ ಇಬ್ರು ಪಕ್ಕದಲ್ಲೇ ಇದ್ರೂನು ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಪೊಲೀಸ್ನವರಿಗೆ ರಾಣಿ ಮೇಲೆ ಡೌಟ್ ಇದೆ. ಇವರಿಬ್ರು ಒಟ್ಟಿಗೆ ಇರೋದು ಗೊತ್ತಾದ್ರೆ ಖಂಡಿತ ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ರಿಷು ಹಾಗೇನೆ ರಾಣಿ ದುಡಿಯೋ ದುಡ್ಡನ್ನ ಪ್ರತಿ ತಿಂಗಳು ಒಂದು ಟ್ರಾವೆಲ್ ಏಜೆನ್ಸಿಗೆ ಕಟ್ತಾ ಇರ್ತಾರೆ. ಯಾಕಂದ್ರೆ ಫೇಕ್ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಈ ದೇಶ ಬಿಟ್ಟು ಹೋಗೋಕೆ ಈ ವ್ಯಕ್ತಿಗೆ ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇರ್ತಾರೆ. ಆ ವ್ಯಕ್ತಿ ಕೂಡ ನಿಮ್ಮಿಬ್ಬರನ್ನ 2 ತಿಂಗಳಲ್ಲಿ ಥೈಲ್ಯಾಂಡ್ಗೆ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ರಾಣಿಗೆ ಯಾವ ರೀತಿ ಅಭಿಮನ್ಯು ಲವ್ ಮಾಡ್ತಾ ಇದ್ದೀನಿ ಅಂತ ಟಾರ್ಚರ್ ಮಾಡ್ತಾ ಇದ್ದಾನೋ ಅದೇ ತರ ರಿಷುಗೆ ಪೂನಮ್ ಅನ್ನುವ ಲೇಡಿಯಿಂದ ಸಮಸ್ಯೆ ಆಗ್ತಿದೆ. ಪೂನಮ್ ಹ್ಯಾಂಡಿಕ್ಯಾಪ್, ರಿಷು ಬಾಡಿಗೆಗೆ ಇರೋ ಮನೆ ಓನರ್ ಇವಳೆ. ಪದೇ ಪದೇ ಲವ್ ಟಾರ್ಚರ್ ಮಾಡ್ತಾ ಇರ್ತಾಳೆ. ಆದ್ರೆ ರಿಷು ಇವಳನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ವೀಕೆಂಡ್ ಅಲ್ಲಿ ಇಬ್ರು ದೂರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಭಿಮನ್ಯು ಇವಳು ಹಿಂದೆ ಸುತ್ತಾಡ್ತಾ ಇರೋದು ರಿಷುಗ್ ಗೊತ್ತಿದೆ. ಅದೇ ತರ ಪೂನಮ್ ಇವನ್ನ ಲವ್ ಮಾಡ್ತಾ ಇರೋದು ರಾಣಿಗೂ ಗೊತ್ತಿದೆ. ರಾಣಿ ಮೂವಿಗ್ ಬರ್ತೀನಿ ಅಂದಿದ್ರಿಂದ ಅಭಿಮನ್ಯು ಥಿಯೇಟರ್ಗೆ ಹೋಗಿ ಇಡೀ ಟಿಕೆಟ್ ನ ಬೈ ಮಾಡಿರ್ತಾನೆ. ಆದ್ರೆ ಇದು ರಾಣಿಗ್ ನೆನ್ಪೇ ಇಲ್ಲ. ಹೌಸ್ ಓನರ್ ಇಲ್ದೇ ಇರೋ ಟೈಮ್ ಅಲ್ಲಿ ರಿಷುನ ಕರ್ಸ್ಕೊಂಡು ಇಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದಾರೆ. ಎಷ್ಟೇ ಹೊತ್ತು ವೇಟ್ ಮಾಡಿದ್ರು ರಾಣಿ ಬಂದಿಲ್ಲ. ಅದಕ್ಕೆ ನೇರವಾಗಿ ಅವಳ ಜಾಗಕ್ಕೆ ಬಂದಾಗ್ಲೇ ರಾಣಿಗ್ ಗೊತ್ತಾಗುತ್ತೆ, ಓ ಸಾರಿ ನಾನ್ ಮರ್ತ್ ಬಿಟ್ಟೆ, ಪರವಾಗಿಲ್ಲ ಬಿಡಿ, ಈ ವಾರ ಆಗಿಲ್ಲ ಅಂದ್ರೆ ಏನಂತೆ, ಮುಂದಿನ ಶುಕ್ರವಾರ ಹೋಗೋಣ ಅಂತ. ಇವಳು ಮನ್ಸಲ್ಲೇ ಅನ್ಕೋತಾಳೆ, ಇವನ್ ಬೇರೆ ನನ್ ಹಿಸ್ಟ್ರಿ ಗೊತ್ತಿಲ್ದೆ ಹುಚ್ಚೊಂತರ ಲವ್ ಮಾಡ್ತಿದ್ದಾನಲ್ಲ ಅಂತ. ಒಂದಿನ ಇವರಿಬ್ರು ಯಾವಾಗ್ಲೂ ಮೀಟ್ ಆಗೋ ಜಾಗದಲ್ಲಿ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿರೋ ತರ ಇವರಿಬ್ರು ಮಾತಾಡ್ಕೋತಾರೆ. ಆಗ ಒಬ್ಬ ರಾಣಿ ಹ್ಯಾಂಡ್ ಬ್ಯಾಗ್ ನ ಕಿತ್ಕೊಂಡು ಓಡೋಗ್ತಾನೆ. ಇದನ್ ನೋಡಿ ರಿಷು ಅವನ್ನ ಓಡಿಸ್ಕೊಂಡು ಹೋಗ್ತಾನೆ. ಹಿಂದೆನೆ ರಾಣಿನೂ ಓಡ್ ಬರ್ತಾಳೆ. ಯಾರನ್ನ ನೋಡಿ ರಾಣಿ ಹೆದ್ರಿ ತಿರುಗಿ ನಿಂತ್ಕೊಂಡಿದ್ದಾಳೆ. ಯಾಕಂದ್ರೆ ಪಾರ್ಟ್ 1 ನಲ್ಲಿದ್ದ ಇನ್ಸ್ಪೆಕ್ಟರ್ ಕಿಶೋರ್ ಇದೇ ಏರಿಯಾನಲ್ಲಿ ಇದ್ದಾರೆ. ಆದ್ರೆ ಇವಳನ್ನ ನೋಡಿದ್ದ ಕಿಶೋರ್ ಅಡ್ರೆಸ್ ನ ಕಂಡು ಹಿಡಿದು ಕಳ್ತನ ಆಗಿದ್ದ ಬ್ಯಾಗ್ ನ ವಾಪಸ್ ಕೊಡ್ತಾರೆ. ಹೋ ರಾಣಿಜಿ, ನೀವ್ ಇದೇ ಏರಿಯಾನಲ್ಲೇ ಇದ್ದೀರಾ, ಸತ್ಯ ಹೊರಗಡೆ ಬರ್ಲಿ ಅಂತ ವಿಧಿನ ಸಹಾಯ ಮಾಡ್ತಿದೆ ಅನ್ಸುತ್ತೆ. ನಾನು ಆ ದಿನೇಶ್ ಪಂಡಿತ್ ಅವರ ಕಸೋಲಿಕೆ ಕೆಹೆರ್ನ ಓದ್ಬಿಟ್ಟೆ. ಅದ್ರಲ್ಲಿ ಹೀರೋಯಿನ್ ನ ಕಾಪಾಡೋಕೆ ತನ್ನ ಕೈನ ಕಟ್ ಮಾಡಿ ಲವರ್ ನ ಕಾಪಾಡಿದ್ದಾನೆ. ಸಿಮಿಲರ್ ನಿಮ್ ಕಥೆನಲ್ಲೂ ಅದೇ ನಡೆದಿದೆ. ಸದ್ಯದಲ್ಲೇ ಆ ಕೈ ಬಗ್ಗೆ ಫೊರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಇದನ್ ಕೇಳಿ ಇವಳಿಗೆ ತುಂಬಾನೇ ಭಯ ಆಗ್ತಿದೆ. ಒಂದಿನ ರಾಣಿ ಹಾಗೇನೆ ರಿಷು ಥಿಯೇಟರ್ ನಲ್ಲಿ ಮೀಟ್ ಆಗ್ತಾರೆ. 5 ವರ್ಷದ ನಂತರ ಇನ್ಸ್ಪೆಕ್ಟರ್ ಕಿಶೋರ್ ನನ್ನ ಹುಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ನಾವು ಆ ನಾವೆಲ್ ನಲ್ಲಿ ಬರೋ ತರನೇ ಈ ಕ್ರೈಮ್ ಇಂದ ಎಸ್ಕೇಪ್ ಆಗಿದ್ದೀವಿ ಅನ್ನೋದು ಗೊತ್ತಾಗಿದೆ. ಆಗ ರಿಷು ಹೇಳ್ತಾನೆ, ಹೆದ್ರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ನಮ್ನ ಅರೆಸ್ಟ್ ಮಾಡೋಕೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲ. ಅದಕ್ಕೇನೆ 5 ವರ್ಷದಿಂದ ನಮ್ನ ಅರೆಸ್ಟ್ ಮಾಡಕ್ ಆಗಿಲ್ಲ. ಮಾತಾಡ್ತಾ
ಮಾತಾಡ್ತಾ ಇದ್ದವನು ಸಡನ್ ಆಗಿ ಕಾಣೆ ಆಗ್ತಾನೆ. ಎಲ್ಲೋದ ಅಂತ ನೋಡ್ತಾ ಇರುವಾಗ ಅದೇ ಥಿಯೇಟರ್ ನಲ್ಲಿ ರಾಣಿನ ಫಾಲೋ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಕಿಶೋರ್ ಕೂಡ ಬಂದಿದ್ದಾರೆ. ಅವ್ರನ್ನ ನೋಡಿನೇ ರಿಷು ಎಸ್ಕೇಪ್ ಆಗಿರೋದು. ಸಿಮ್ನ ಮುರಿದು ಬಿಸಾಡ್ತಾನೆ, ಟ್ರ್ಯಾಕ್ ಮಾಡ್ಬಿಟ್ರೆ ಕಷ್ಟ ಅಂತ. ಸೊ ಇಬ್ಬರ ನಡುವೆ ಕಮ್ಯುನಿಕೇಶನ್ ಇರೋದೇ ಇಲ್ಲ. 2-3 ದಿನ ಕಳೆದ್ರೂ ರಿಷು ಕಡೆಯಿಂದ ನೋ ರೆಸ್ಪಾನ್ಸ್. 3 ದಿನದ ನಂತರ ರಿಷು ಬುದ್ಧಿವಂತಿಕೆಯಿಂದ ದಿನೇಶ್ ಪಂಡಿತ್ ಅವ್ರ ನಾವೆಲ್ ನಲ್ಲಿ ಬರ್ದಿರೋ ಒಂದು ಲೈನ್ ನ ಡೈಲಿ ಬರೋ ಕಸದ ಗಾಡಿನಲ್ಲಿ ಬರ್ದು ಅವಳ ಮನೆ ಹತ್ರ ನಿಲ್ಸೋದಕ್ಕೆ ಹೇಳಿರ್ತಾನೆ. ಅದನ್ನ ನೋಡಿ ರಾಣಿ ತಕ್ಷಣ ಬುಕ್ ನ ತೆಗೆದು ಆ ಚಾಪ್ಟರ್ ನ ಓದಿದಾಗ ಪ್ಲಾನ್ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಪಬ್ಲಿಕ್ ಬೂತ್ ನಲ್ಲಿ ಮಾತಾಡೋದು. ಅರ್ಥ ಆಗ್ತಿದ್ದಂಗೆ ರಾಣಿ ಕರೆಕ್ಟ್ ಟೈಮ್ಗೆ ಹೋಗಿ ಮಾತಾಡ್ತಾಳೆ. ರಿಷು ಹೇಳ್ತಾನೆ, ನಾವು ಸಿಗಾಕೋಬಾರ್ದು ಅಂತಾನೆ ನಿನ್ಗೆ ಕಾಲ್ ಮಾಡಿಲ್ಲ. ಖಂಡಿತ ನಿನ್ ಫೋನ್ ನ ಟ್ಯಾಪ್ ಮಾಡ್ತಾರೆ. ನಿನ್ನ ಸ್ಟೇಷನ್ಗೆ ಕರ್ಸಿ ಎಂಕ್ವೈರಿ ಮಾಡೋ ಸಾಧ್ಯತೆನೂ ಇದೆ. ದಯವಿಟ್ಟು ಪ್ಯಾನಿಕ್ ಆಗ್ಬೇಡ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾರ್ಮಲ್ ಆಗಿ ಉತ್ತರ ಕೊಡು. ನೀನು ಹೆದ್ರು ಬಿಟ್ರೆ ನಾವು ಸಿಗಾಕೋತೀವಿ ಅಂತ. ರಿಷು ಗೆಸ್ ಮಾಡ್ದಂಗೆ ನೆಕ್ಸ್ಟ್ ಡೇನೆ ರಾಣಿ ಕಾಲ್ ಮಾಡಿ ಸ್ಟೇಷನ್ ಗೆ ಬರೋದಕ್ಕೆ ಹೇಳ್ತಾರೆ. ಅವಳ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿ ಹೋದ್ವಾರ ವರ್ಮಾ ಅನ್ನುವ ವ್ಯಕ್ತಿ ಜೊತೆ ಗಂಟೆಗಟ್ಲೆ ಮಾತಾಡಿದ್ದೀರಾ, ಆದ್ರೆ ಯಾಕೆ ಸಡನ್ಲಿ 2-3 ದಿನಗಳಿಂದ ಅವ್ರ ಜೊತೆ ಮಾತಾಡಿಲ್ಲ? ಆಕ್ಚುಲಿ ರಿಷು ವರ್ಮಾ ಅನ್ನುವ ಹೆಸರಲ್ಲೇ ಸಿಮ್ ತಗೊಂಡು ಮಾತಾಡಿರ್ತಾನೆ. ರಾಣಿ ಹೇಳ್ತಾಳೆ, ಅವ್ರಿಗೆ ಮದ್ವೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ, ಫ್ರೆಂಡ್ ಆಗಿ ಮಾತಾಡ್ತಾ ಇದ್ವಿ. ಅವ್ರಿಗೆ ಮದ್ವೆ ಆಗಿರೋ ವಿಷಯ ಗೊತ್ತಾಗಿ ನಾನು ಅವ್ರನ್ನ ಅವಾಯ್ಡ್ ಮಾಡ್ದೆ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ದಿನೇಶ್ ಪಂಡಿತ್ ಅವ್ರನ್ನ 30 ವರ್ಷದ ಹಿಂದೆ ಎಂಕ್ವೈರಿ ನೆಪದಲ್ಲಿ ಕರ್ಸಿ ಅವ್ರಿಗೆ ಟಾರ್ಚರ್ ಮಾಡಿ ಮೆಂಟಲಿ ಡಿಸ್ಟರ್ಬ್ ಆಗೋ ತರ ಮಾಡಿದ್ದಾರೆ. ಆಮೇಲೆನೆ ಅವರು ಈ ಕ್ರೈಮ್ ನಾವೆಲ್ಸ್ ಗಳನ್ನ ಬರೆಯೋದಕ್ ಶುರು ಮಾಡಿದ್ದು. ಅವ್ರು ಬರ್ದಿರೋ ಕತೆಗಳಲ್ಲಿ ಒಂದ್ರಲ್ಲೂ ಪೊಲೀಸ್ನವ್ರು ಗೆದ್ದಿರೋ ತರ ಬರ್ದೇ ಇಲ್ಲ. ಅವ್ರ ಬರವಣಿಗೆಯಿಂದ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸೇಡು ತೀರ್ಸ್ಕೊತಾ ಇದ್ದಾರೆ. ಈಗ ಹೊಸ ಕ್ಯಾರೆಕ್ಟರ್ನೇ ಎಂಟ್ರಿ ಆಗುತ್ತೆ. ರಾಣಿ ಹೇಳಿದ್ನ ಕೇಳಿಸ್ಕೊಂಡು, ನೀವು ಹೇಳ್ತಿರೋ ದಿನೇಶ್ ಪಂಡಿತ್ ಸತ್ತು ತುಂಬಾ ವರ್ಷ ಆಗಿದೆ, ಆದ್ರೆ ಅವ್ರ ಹೆಸರಲ್ಲಿ ನಾವೆಲ್ಸ್ ಮಾತ್ರ ಬರ್ತಾನೆ ಇದೆ ಅಂತ. ಆಕ್ಚುಲಿ ಇವರೇ ಇನ್ಮೇಲೆ ರಾಣಿ ಕೇಸ್ನ ರೀಓಪನ್ ಮಾಡಿ ಎಂಕ್ವೈರಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸತ್ತೋಗಿರೋ ನೀಲ್ಗೆ ಇವರು ಚಿಕ್ಕಪ್ಪ. ಅವನ್ ಸಾವಿನ ಹಿಂದೆ ಅಡಗಿರೋ ಮಿಸ್ಟ್ರಿನ ಕಂಡು ಹಿಡಿಬೇಕು ಅಂತ ಬಂದಿದ್ದಾರೆ. ಇವ್ರ ಹೆಸರು ಮಂಟು ಚಾಚಾ. ನಿನ್ ಫ್ರೆಂಡ್ ವರ್ಮಾ ಪದೇ ಪದೇ ಒಂದು ಟ್ರಾವೆಲ್ ಏಜೆನ್ಸಿ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಾ? ರಾಣಿ ಸ್ವಲ್ಪ ಗಾಬರಿ ಆಗ್ತಾಳೆ. ರಿಷುನ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ನೋಡಕ್ ಪಾಪದವನ್ ತರಾನೇ ಇರ್ತಾನೆ, ಆದ್ರೆ ಅವನೆಂತ ಕ್ರಿಮಿನಲ್ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನಂತೂ ಚೆನ್ನಾಗ್ ಡ್ರಾಮಾ ಮಾಡ್ತಾ ಇದ್ಯಾ. ಅದಿರ್ಲಿ, ನೀನ್ ಯಾಕೆ ಇನ್ನು ಮದ್ವೆ ಆಗಿಲ್ಲ? ಯಾಕಂದ್ರೆ ನಿನ್ ಗಂಡ ರಿಷು ಇನ್ನೂ ಸತ್ತಿಲ್ಲ. ಅವನು ಇದೇ ಏರಿಯಾನಲ್ಲೇ ಇದ್ದಾನೆ. ಇಬ್ರು ಪದೇ ಪದೇ ಸೀಕ್ರೆಟ್ ಆಗಿ ಮೀಟ್ ಆಗ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ಅವನ್ನ ಮೀಟ್ ಆದ್ರೆ ಹೇಳು ಮಂಟು ಚಾಚಾ ಬಂದಿದ್ದಾರೆ ಅಂತ. ಓಕೆನಾ? ಸರಿ, ಹೊರಡು. ಇವಳಿಗೆ ತುಂಬಾನೇ ಭಯ ಆಗುತ್ತೆ. ನೆಕ್ಸ್ಟ್ ಮಂಟು ಚಾಚಾ ರಿಷು ಒಂದು ಟ್ರಾವೆಲ್ ಏಜೆನ್ಸಿಗೆ ದುಡ್ಡು ಕೊಡ್ತಾ ಇದ್ದ ಅಲ್ವಾ ಥಾಯ್ಲೆಂಡ್ ಗೆ ಹೋಗೋದಕ್ಕೆ ಅಂತ. ಅದೇ ಏಜೆಂಟ್ ನ ಅರೆಸ್ಟ್ ಮಾಡ್ತಾರೆ. ಹಾಗೇನೆ ರಾಣಿ ಇರೋ ಏರಿಯಾನಲ್ಲಿ ಪೊಲೀಸ್ನವ್ರನ್ನ ಕಳಿಸ್ತಾರೆ. 24/7 ಅವಳ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡಿ ಅಂತ. ಅಷ್ಟೇ ಅಲ್ಲದೆ ರಿಷು ಸ್ಟೇ ಆಗಿದ್ದ ಹೌಸ್ ಓನರ್ ಪೂನಂನ ಕೂಡ ಭೇಟಿಯಾಗಿ ರಿಷು ಫೋಟೋನ ತೋರಿಸಿ ಇವನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಇರಿ ಸರ್, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಒಂದ್ 5 ನಿಮಿಷ ಬರ್ತೀನಿ ಅಂತ ರಿಷು ಹತ್ರ ಬಂದು ನಿನ್ನ ಹುಡ್ಕೊಂಡು ಪೊಲೀಸ್ನವರು ಬಂದಿದ್ದಾರೆ. ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾಳೆ. ನಾನೀಗ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಾನ್ ಹೇಳ್ದಂಗೆ ನನ್ನ ಲವ್ ಮಾಡಿಲ್ಲ ಅಂದ್ರೆ ನಾನೇ ಪೊಲೀಸ್ನವ್ರಿಗೆ ನಿನ್ನ ಹಿಡ್ಕೊಡ್ತೀನಿ ಅಂತ. ಕೆಳಗಡೆ ಬಂದು ನನಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲೇ ಇದ್ರೆ ಪೂನಂ ಬ್ಲಾಕ್ ಮೇಲ್ ಮಾಡ್ತಾಳೆ ಅಂತ ರಾತ್ರಿನೇ ಲಗೇಜ್ ಎಲ್ಲ ತಗೊಂಡು ರಾಣಿ ಇರೋ ಜಾಗಕ್ಕೆ ಬರ್ತಾನೆ. ಮಂಟು ಚಾಚಾ ಬಗ್ಗೆ ನಿನಗ್ ಗೊತ್ತಿಲ್ಲ, ನಾನೋಗಿ ಸರೆಂಡರ್ ಆಗ್ತೀನಿ ಅಂತ. ರಾಣಿ ಒಪ್ಪಲ್ಲ. ಇದಕ್ಕೋಸ್ಕರ ನೀನು ನಿನ್ ಕೈನ ಕಟ್ ಮಾಡ್ಕೊಂಡ. ಕಳೆದ 5 ವರ್ಷದಿಂದ ಜ್ವಾಲಾಪುರಿಂದ ಇಲ್ಲಿಗೆ ಬಂದು ಕಷ್ಟ ಪಡ್ತಾ ಇದ್ದೀವಿ. ಇಬ್ರು ಒಟ್ಟಿಗೆ ಬಾಳೋದಕ್ಕೋಸ್ಕರನೇ ತಾನೇ ರಿಸ್ಕ್ ತಗೋತಾ ಇರೋದು. ಈಗ ನೀನು ಸರೆಂಡರ್ ಆದ್ರೆ ನಾವು ಇಷ್ಟು ವರ್ಷ ರಿಸ್ಕ್ ತಗೊಂಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ. ಏನಾದ್ರೂ ಐಡಿಯಾ ಮಾಡೋಣ ಇರು ಅಂತ ಕಿಟಕಿ ಹತ್ರ ಬಂದಾಗ ಕೆಳಗಡೆ ಅಭಿಮನ್ಯು ಇದ್ದಾನೆ. ಅವನ್ನ ನೋಡಿ ರಾಣಿ ಏನೋ ಪ್ಲಾನ್ ಮಾಡ್ತಾಳೆ. ನೋಡ್ರಿ ಶು, ಈಗ ಸಮಸ್ಯೆ ಮಂಟು ಚಾಚಾ ಅಲ್ವಾ? 5 ವರ್ಷ ಆದ್ರೂನು ನಾನ್ ಮದ್ವೆ ಆಗಿಲ್ಲ. ಅದೇ ಅವ್ರಿಗೆ ಡೌಟ್. ಮೇ ಬಿ ನಾವಿಬ್ರು ಒಟ್ಟಿಗೆ ಇರ್ಬೋದು ಅಂತ. ಸೊ ಅವರಿಗೆ ಆ ಡೌಟ್ ಹೋಗ್ಬೇಕಂದ್ರೆ ನಾನು ಬೇರೊಬ್ಬನ ಮದ್ವೆ ಆಗ್ಬೇಕು. ಇದನ್ ಕೇಳಿ ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಕಟ್ ಮಾಡಿದ್ರೆ ಜೋರಾಗಿ ಮಳೆ ಸುರಿತಾ ಇದೆ. ರಾಣಿ ಅಭಿಮನ್ಯುನ ಮೀಟ್ ಆಗಿ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣವಾ? ಅಭಿಮನ್ಯು ಇದಕ್ಕೋಸ್ಕರನೇ ಕಾಯ್ತಾ ಇದ್ದ. ಅವನು ಕೂಡ ಒಪ್ಕೋತಾನೆ. ಈಗ ಇಬ್ರು ಮೀಟ್ ಆಗಿ ಪ್ಲಾನ್ ಏನು ಅಂತ ಡಿಸ್ಕಸ್ ಮಾಡ್ತಾರೆ. ರಾಣಿ ಅಭಿಮನ್ಯುನ ಮದ್ವೆ ಆದ್ರೆ ಪೊಲೀಸ್ನವ್ರಿಗೆ ಇವಳ ಮೇಲೆ ಡೌಟ್ ಕಡಿಮೆ ಆಗುತ್ತೆ. ಒನ್ಸ್ ಪೊಲೀಸ್ನವರು ಸೈಲೆಂಟ್ ಆದ್ಮೇಲೆ ಈ ದೇಶ ಬಿಟ್ಟು ಹೋಗ್ಬಿಡೋಣ ಅಂತ. ಇದೊಂದು ಡ್ರಾಮಾ ಮದ್ವೆ ಅಷ್ಟೇ. ಅವ್ನ್ ನನ್ನ ಹತ್ರನೂ ಸುಳಿದೇ ಇರೋ ತರ ನಾನ್ ನೋಡ್ಕೋತೀನಿ ಅಂತ.
ಬೇರೆ ದಾರಿ ಇಲ್ದೆ ಇರೋದ್ರಿಂದ ರಿಷು ಒಪ್ಕೋತಾನೆ. ನೆಕ್ಸ್ಟ್ ಮದ್ವೆ ತಯಾರಿ ನಡೀತಾ ಇದೆ. ಈ ಮದ್ವೆಗೆ ಪಕ್ಕ ರಿಷು ಬರ್ತಾನೆ ಅಂತ ಮಂಟು ಚಾಚಾ ಹಾಗೇನೆ ಇನ್ಸ್ಪೆಕ್ಟರ್ ಕಿಶೋರ್ ಕಾಯ್ತಾ ಇದ್ದಾರೆ. ರಿಷು ವಾದ್ಯದವ್ರ ಗೆಟಪ್ ನಲ್ಲಿ ಬಂದಿರ್ತಾನೆ. ಗಂಡನ್ ಮುಂದೆನೆ ಹೆಂಡತಿ ಇನ್ನೊಬ್ಬನ ಮದ್ವೆ ಆಗ್ತಿದ್ದಾಳೆ. ಮನ್ಸ್ನ ಕಲ್ ಮಾಡ್ಕೋತಾನೆ. ಅವಳಿಂದನೂ ದುಃಖ ತಡಿಯೋಕ್ ಆಗ್ತಿಲ್ಲ. ಸೊ ಇವತ್ತು ಫಸ್ಟ್ ನೈಟ್ ಅಲ್ವಾ, ರಾಣಿ ಹೇಗೋ ಅವನ್ನ ಮ್ಯಾನೇಜ್ ಮಾಡ್ತಾಳೆ. ನನ್ಗೆ ಸ್ವಲ್ಪ ಮನ್ಸ್ ಸರಿ ಇಲ್ಲ, ಇವತ್ ಬೇಡ ಅಂತ. ಸರಿ ಬಾ ಹಾವು ಏಣಿ ಆಟ ಆಡೋಣ ಅಂತ ಇಬ್ರು ಡ್ರಿಂಕ್ಸ್ ಮಾಡ್ತಾರೆ. ರಾಣಿ ಕೇಳ್ತಾಳೆ, ನೀನು ದಿನೇಶ್ ಪಂಡಿತ್ ಅವ್ರ ಕ್ರೈಮ್ ನಾವೆಲ್ಸ್ ನ ಓದಿದ್ಯಾ ಅಂತ. ದಿನೇಶ್ ಪಂಡಿತ ಯಾರದು? ಇದೇ ತರನೇ ನನ್ನ ಹಸ್ಬೆಂಡ್ ಕೂಡ ಕೇಳಿದ್ರು. ಆದ್ರೆ ನನ್ಗೆ ದಿನೇಶ್ ಪಂಡಿತ್ ಅವ್ರ ನಾವೆಲ್ಗಳು ಇಷ್ಟ ಅಂತ ಅವರು ಕೂಡ ಅದೇ ನಾವೆಲ್ಸ್ ನ ಓದಕ್ ಶುರು ಮಾಡಿದ್ರು. ಹೀಗೆ ಕುಡಿದು ಮತ್ತಲ್ಲಿ ರಿಷು ಬಗ್ಗೆನೆ ಮಾತಾಡ್ತಾ ಇದ್ದಾಳೆ. ಏನು ಗಂಡನ್ ಮರೆಯಕ್ ಆಗ್ತಿಲ್ವಾ? ಖಂಡಿತ ಇಲ್ಲ, ಅವನು ನನ್ ಮನ್ಸಲ್ಲೇ ಇದ್ದಾನೆ. ಅದಿರ್ಲಿ, ನಿಮ್ ಬಗ್ಗೆ ಹೇಳಿ. ಅಭಿಮನ್ಯು ಚಿಕ್ಕವನಾಗಿದ್ದಾಗ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ. ಆಮೇಲೆ ಅವ್ರ ಚಿಕ್ಕಪ್ಪನ ಫ್ಯಾಮಿಲಿ ಜೊತೆನೆ ಜೀವನ ಮಾಡೋಕ್ ಶುರು ಮಾಡಿರ್ತಾನೆ. ಆದ್ರೆ ಒಂದು ಟ್ರಾಜಿಡಿನಲ್ಲಿ ಆ ಫ್ಯಾಮಿಲಿ ಕೂಡ ತೀರ್ಕೊಂಡಿದ್ದಾರೆ. ಈಗ ಮನೇಲಿ ಒಬ್ನೇ ಇರೋದು. ಅವನಿಗೆ ಯಾರು ಇಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿರ್ತಾನೆ. ಅದೇ ಸಮಯ ರಾಣಿನ್ ನೋಡಿ ಸೂಸೈಡ್ ಪ್ಲಾನ್ ನ ಕ್ಯಾನ್ಸಲ್ ಮಾಡಿರ್ತಾನೆ. ಈಗ ನಿಮ್ಗೆ ಗಂಡನಾಗಿರೋದು ತುಂಬಾನೇ ಖುಷಿಯಾಗಿದೆ ಅಂತ. ಇದನ್ ಕೇಳಿ ರಾಣಿಗೆ ಗಿಲ್ಟ್ ಫೀಲ್ ಆಗುತ್ತೆ. ನಾನ್ ಎಸ್ಕೇಪ್ ಆಗೋದಕ್ಕೋಸ್ಕರ ಇವನ್ನ ಯಾಮಾರಿಸ್ತಾ ಇದ್ದೀನಲ್ಲ ಅಂತ. ಸದ್ಯಕ್ಕೆ ಮಂಟು ಚಾಚನ್ನ ಯಾಮಾರ್ಸೋಕೆ ಅವ್ರ ಮುಂದೆ ಇವರಿಬ್ರು ಗಂಡ ಹೆಂಡತಿ ತರ ಓಡಾಡ್ತಾ ಇರ್ತಾರೆ. ಹಾಗೇನೆ ರಿಷು ಪದೇ ಪದೇ ಪಿಜ್ಜಾ ಡೆಲಿವರಿ ಮಾಡೋ ತರ ಬಂದು ಇವಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅಭಿಮನ್ಯು ಇವಳಿಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ರಾಣಿ ಏನಾದ್ರೂ ರೀಸನ್ ಹೇಳಿ ಹತ್ರ ಸುಳಿಯಕ್ ಬಿಡ್ತಾನೆ ಇಲ್ಲ. ಈ ಕಡೆ ರಿಷುಗೂ ಸೇಮ್ ಪ್ರಾಬ್ಲಮ್. ಪೂನಂ ಇವನ್ನ ಬಿಡ್ತಾನೆ ಇಲ್ಲ. ನನ್ನ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹೇಳ್ಬಿಡ್ತೀನಿ, ಕಿಸ್ ಮಾಡು ಅಂತ ಫೋರ್ಸ್ ಮಾಡ್ತಾ ಇದ್ದಾಳೆ. ಬೇರೆ ದಾರಿ ಇಲ್ದೆ ಕಿಸ್ ಮಾಡ್ತಾನೆ. ಇದನ್ನ ರಾಣಿ ನೋಡ್ಬಿಡ್ತಾಳೆ. ಇದ್ರಿಂದ ಗಾಬರಿಯಾಗಿದ್ದ ರಿಷು ಪೂನಮಿಂದ ದೂರ ಬರ್ತಾನೆ. ಯಾಕೆ ದೂರ ಹೋಗ್ತಾ ಇದ್ದೀಯಾ? ನನಗೆ ಕಾಲಿಲ್ಲ, ನಿನಗೆ ಕೈ ಇಲ್ಲ. ನನಗೊಬ್ಬ ಲವ್ವರ್ ಇದ್ದ, ಅವನಿಗೋಸ್ಕರ ಬೆಟ್ಟದಿಂದ ಹಾರಿ ನನ್ ಕಾಲ್ನ ಕಳ್ಕೊಂಡೆ. ಸೊ ನಾನು ತುಂಬಾನೇ ಎಮೋಷನಲ್, ನಿನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ. ನೆಕ್ಸ್ಟ್ ಡೇ ಇಬ್ಬರ ನಡುವೆ ವಾಗ್ವಾದ ನಡೀತಾ ಇದೆ. ನಾನು ಅಭಿಮನ್ಯುನ ಮದ್ವೆ ಆಗಿ ರಾತ್ರಿ ಆದ್ರೆ ಹಾವು ಏಣಿ ಆಟ ಆಡ್ತಾ ಇದ್ದೀವಿ. ಅಂದ್ರೆ ಅವನ್ನ ಹೇಗೋ ಅವಾಯ್ಡ್ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಪೂನಂಗೆ ಕಿಸ್ ಮಾಡ್ತಿದ್ಯಲ್ಲ ಅಂತ. ರಿಷು ಹೇಳ್ತಾನೆ, ದಯವಿಟ್ಟು ನನ್ನ ಸಿಚುವೇಶನ್ ನ ಅರ್ಥ ಮಾಡ್ಕೊ. ಪೊಲೀಸ್ ಬಂದು ಹೋದ್ಮೇಲೆ ಅವಳು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನೋಡು, ನಮ್ ಲವ್ಗೋಸ್ಕರ ನನ್ ಕೈ ಕಟ್ ಮಾಡ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ರೆ ನಿನ್ಗೋಸ್ಕರ ತಲೆ ಬೇಕಾದ್ರೂ ಕತ್ತರಿಸ್ಕೊತೀನಿ. ಸದ್ಯಕ್ಕೆ ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಸಮಾಧಾನ ಮಾಡಿ ಕಳಿಸ್ತಾನೆ. ಇನ್ನು ರಾತ್ರಿ ಅಭಿಮನ್ಯು ಬರೋಕ್ ಮುಂಚೆ ಫುಲ್ ಟೈಟ್ ಆಗಿರೋ ರಾಣಿ ಅವ್ನ್ ಬಂದಾಗ ರಿಷು ಜೊತೆಲಿ ಮಾತಾಡ್ತಾ ಇದ್ದೀನಿ ಅನ್ಕೊಂಡು ಅವ್ರ ಪ್ಲಾನ್ ಎಲ್ಲ ಹೇಳ್ಬಿಡ್ತಾಳೆ. ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ನಿಂದ ಆಗ್ತಿಲ್ಲ ಅಂತ. ಸೊ ಅಭಿಮನ್ಯುಗೆ ಎಲ್ಲ ಅರ್ಥ ಆಗುತ್ತೆ. ಬೆಳಗ್ಗೆ ಕುಡ್ದಿದ್ದು ಇಳ್ದೋಗಿರೋದ್ರಿಂದ ಇವಳಿಗೇನು ನೆನ್ಪಿಲ್ಲ. ಅಭಿಮನ್ಯು ಹೇಳ್ತಾನೆ, ನಿಮ್ ಗಂಡನಿಗೆ ಕಾಲ್ ಮಾಡಿ ಅಂತ. ಒಂದು ಥೀಮ್ ಪಾರ್ಕ್ ನಲ್ಲಿ ಅಭಿಮನ್ಯು ರಿಷುನ ಮೀಟ್ ಆಗ್ತಾನೆ. ನೀವಿಬ್ರು ಬೇರೆ ದೇಶಕ್ಕೆ ಹೋಗೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ, ನೀನ್ ಯಾಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಏನ್ ಮಾಡೋದು, ನಾನು ರಾಣಿನ ತುಂಬಾ ಇಷ್ಟಪಟ್ಬಿಟ್ಟೆ. ಅವ್ರ ಸಂತೋಷನೇ ನನ್ಗೆ ಮುಖ್ಯ. ಈಗ ಆಗಿಲ್ಲ ಅಂದ್ರೂ ಒಂದಲ್ಲ ಒಂದಿನ ಅವ್ರ ಮನ್ಸಲ್ಲಿ ನನಗೆ ಜಾಗ ಸಿಗ್ಬೋದು. ನೋಡಿ, ಅದು ಈ ಜನ್ಮದಲ್ಲಿ ನಡೆಯಲ್ಲ. ಯಾಕಂದ್ರೆ ರಾಣಿ ಮನ್ಸಲ್ಲಿ ನಾನ್ ಮಾತ್ರ ಇರೋದು. ಲವ್ಗೋಸ್ಕರ ಕೈಯೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇವಳ ಜೊತೆ ಒಂದಾಗೋ ಆಸೆನ ಬಿಟ್ಬಿಡಿ ಅಂತ. ನೆಕ್ಸ್ಟ್ ಹೆಲ್ಪ್ ಮಾಡೋ ನೆಪದಲ್ಲಿ ಅವನು ಕ್ಲಿನಿಕ್ ನಲ್ಲೇ ರಿಷುಗೆ ಜಾಗ ಕೊಡ್ತಾನೆ. ಊಟ ತಿಂಡಿ ಎಲ್ಲ ಇವನೇ ತಗೊಂಡೋಗಿ ಕೊಡ್ತಾ ಇರ್ತಾನೆ. ಸದ್ಯಕ್ ನೀವಿಬ್ರು ಬೇರೆ ಬೇರೆ ಇರೋದೇ ಸೇಫ್ ಅಂತ ರಾಣಿಗೂ ಹೇಳ್ತಾನೆ. ರಾಣಿಗ್ ಡೌಟ್ ಏನಂದ್ರೆ ಯಾಕೆ ಅವನು ನಮ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಕೊನೆಗೆ ಸಾರಿನೂ ಕೇಳ್ತಾಳೆ. ನಾನು ನಿಮ್ ಸಾರಿನ ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ನನ್ ಜೊತೆಲಿ ಹೊರಗಡೆ ಬನ್ನಿ ಅಂತ. ಇವಳು ಕೂಡ ಒಪ್ಕೋತಾಳೆ. ಇಲ್ ನೋಡಿದ್ರೆ ಪೂನಂ ಹೇಗೋ ರಿಷು ಇರೋ ಜಾಗನ ಕಂಡು ಹಿಡಿದು ಬಂದಿರ್ತಾಳೆ. ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ತಪ್ಸ್ಕೊಂಡ್ ಬಂದ್ರೆ ಸುಮ್ನೆ ಬಿಟ್ಬಿಡ್ತೀನಾ? ನೀನ್ ಎಲ್ಲೇ ಹೋದ್ರೂನು ನಾನ್ ಬಿಡಲ್ಲ ಅಂತ. ಬೇರೆ ದಾರಿ ಇಲ್ದೆ ಅವಳನ್ನ ಸಮಾಧಾನ ಮಾಡೋಕೆ ಕಿಸ್ ಮಾಡಿ ಕಳಿಸ್ತಾನೆ. 1 ವಾರ ಟೈಮ್ ಕೊಡು, ನಾನೇ ಬರ್ತೀನಿ ಅಂತ. ಅವಳೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಯಾರೋ ಒಬ್ಬ ಬರ್ತಾರೆ. ಕೆಲವು ನಿಮಿಷಗಳ ನಂತರ ಅಭಿಮನ್ಯು ಕೂಡ ಬರ್ತಾನೆ. ಒಳಗಡೆ ಬಂದ ತಕ್ಷಣ ಏನು ಮಲ್ಲಿಗೆ ಹೂ ಸ್ಮೆಲ್ ಬರ್ತಿದ್ಯಲ್ಲ, ಯಾರಾದ್ರೂ ಹುಡುಗಿ ಬಂದಿದ್ಲಾ? ರಿಷು ಪೂನಂ ಬಗ್ಗೆ ಹೇಳ್ತಾನೆ. ಆಗ ಅಭಿಮನ್ಯು, ನೀನ್ ಯಾಕೆ ಪೂನಂ ಜೊತೆ ಬೇರೆ ದೇಶಕ್ಕೆ ಹೋಗ್ಬಾರ್ದು, ನಾನಿಲ್ಲಿ ರಾಣಿ ಜೊತೆಲಿ ಇರ್ತೀನಿ ಅಂತ. ಇದನ್ ಕೇಳಿ ರಿಷುಗೆ ತುಂಬಾನೇ ಕೋಪ ಬರುತ್ತೆ. ನಾನ್ ತಮಾಷೆ ಮಾಡ್ದೆ ಅಷ್ಟೇ. ಹಾಗೇನೆ ನೆಲದಲ್ಲಿ ಬಿದ್ದಿರೋ ಮಣ್ಣು ನೋಡಿ ಬೇರೆ ಯಾರೋ ಇಲ್ಲಿಗ್ ಬಂದಿದ್ದಾರೆ ಅನ್ಸುತ್ತೆ. ಇದು ಪಕ್ಕದ ಕಾಡಲ್ಲಿರೋ ಮಣ್ಣು. ಆ ಮಣ್ಣು ಇಲ್ಲಿಗ್ ಬಂದಿದೆ ಅಂದ್ರೆ ಲಲ್ಲನ್ ಬಂದು ಹೋದ್ನಾ ಅಂತ. ಈಗ ಫ್ಲಾಶ್ ಕಟ್ ಮಾಡಿ ಆ ಲಲ್ಲನ್ ಯಾರ್ ಗೊತ್ತಾ? ಇವನ್ ಇಲ್ಲಿಗ್ ಬರೋಕ್ ಮುಂಚೆ ರಾಣಿನ ಹೊರಗಡೆ ಕರ್ಕೊಂಡ್ ಬಂದಿರ್ತಾನೆ. ಎಲ್ಲಿಗ್ ಬಂದಿದ್ದಾನಂದ್ರೆ ತಾಜ್ ಮಹಲ್ ಪಕ್ಕದಲ್ಲಿರೋ ನದಿಗೆ. ರಾಣಿಗ್ ತುಂಬಾನೇ ಭಯ, ಯಾಕಂದ್ರೆ ಈ ನದಿನಲ್ಲಿ ಮೊಸಳೆಗಳಿವೆ.
ಅಲ್ಲಿ ಯಾವ್ದೋ ವಿಷಯನ ಹೇಳ್ತಾನೆ, ಅದೇ ವಿಷಯನ ಇಲ್ಲಿ ರಿಷುಗೂ ಹೇಳ್ತಿದ್ದಾನೆ. ಅದನ್ನೀಗ ಸ್ಪಾಂಟೇನಿಯಸ್ ಆಗಿ ತೋರಿಸ್ತಾರೆ. ಸ್ವಲ್ಪ ಹೊತ್ತಿನ ಹಿಂದೆ ಲಲ್ಲನ್ ಅಂತ ಒಬ್ಬ ಬಂದಿದ್ದ. ಅವನ್ ಯಾರಂದ್ರೆ ಕಾಡಲ್ಲಿದ್ದ ವಿಷದ ಹಾವನ್ನ ಅಭಿಮನ್ಯುಗೆ ಕೊಟ್ಟಿರ್ತಾನೆ. ಯಾಕೆ ಕೊಟ್ಟಿದ್ದಾನ್ ಗೊತ್ತಾ? ಆಕ್ಚುಲಿ ಇವನು ನೋಡೋಕಷ್ಟೇ ಸಾಧು ತರ ಇದ್ದಾನೆ. ಚಿಕ್ಕ ವಯಸ್ಸಲ್ಲೇ ಇವ್ರ ಚಿಕ್ಕಪ್ಪ ಅಭಿಮನ್ಯು ಅವ್ರ ಅಪ್ಪ ಅಮ್ಮಂಗೆ ಯಾಮರ್ಸಿ ಅವ್ರ ಬಿಸ್ನೆಸ್ ನ ಕಿತ್ಕೊಂಡಿರ್ತಾರೆ. ಇದೇ ಬೇಜಾರಲ್ಲಿ ಅವರು ತೀರ್ಕೊಂಡಿದ್ದಾರೆ. ಸೊ ಚಿಕ್ಕಪ್ಪನ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ಅವ್ರ ಕುಟುಂಬ ಜೊತೆನೆ ಇದ್ದು ಒಂದು ಹಾವನ್ನ ಹಿಡ್ಕೊಂಡ್ ಬಂದು ಮನೇಲಿಟ್ಟು ಇಡೀ ಫ್ಯಾಮಿಲಿನ ಬಲಿ ತಗೊಂಡಿರ್ತಾನೆ. ಇವನೊಬ್ಬ ಸೈಕೋ. ಇದೇ ವಿಷಯನ ಆಲ್ರೆಡಿ ರಾಣಿಗೆ ಹೇಳಿದ್ದಾನೆ. ಈಗ ರಿಷು ಹತ್ರನೂ ಹೇಳ್ತಿದ್ದಾನೆ. ರಿಷುಗೆ ಅನ್ನಿಸ್ತಾ ಇದೆ ನಾನೇ ಕಲ್ಪ್ರಿಟ್ ಅಂತ ಅನ್ಕೊಂಡ್ರೆ ಇವನು ನಮ್ಗಿಂತ ದೊಡ್ಡ ಕಲ್ಪ್ರಿಟ್ ಅಂತ. ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಸೊ ಈಗ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ತಕ್ಷಣ ರಿಷುನ ತಳ್ಳಿ ಡೋರ್ ಲಾಕ್ ಮಾಡಿ ನೇರವಾಗಿ ಮನೆ ಕಡೆ ಓಡ್ ಬರ್ತಾನೆ. ರಿಷು ಕೂಡ ಡೋರ್ ಹೊಡ್ಕೊಂಡು ಅವನ್ ಮನೆ ಕಡೆನೆ ಓಡ್ ಬರ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಮನೆಗ್ ಬಂದಿರೋ ಅಭಿಮನ್ಯು ನಾನ್ ಕೇಳೋ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ, ನಿಮ್ ಮನ್ಸಲ್ಲಿ ನನಗೆ ಜಾಗ ಇದೆಯಾ? ಆಗ ರಾಣಿ ಮೇ ಬಿ ಅಂತ ಹೇಳ್ತಾಳೆ. ಈಗ ನನ್ ಮನ್ಸಲ್ಲಿ ರಿಷು ಮಾತ್ರ ಇರೋದು. ಇನ್ ಕೇಸ್ ನಾನು ಅವನ್ನ ನೋಡದೇ ಇರೋ ಸಮಯದಲ್ಲಿ ನೀನೇನಾದ್ರೂ ಸಿಕ್ಕಿದಿದ್ರೆ ಮೇ ಬಿ ನನ್ ಮನ್ಸಲ್ಲಿ ನಿನ್ಗೆ ಜಾಗ ಸಿಕ್ತಿತ್ತು ಅಂತ. ಹೀಗೆ ಮಾತಾಡ್ತಾ ಇರುವಾಗ ಒಂದು ಕಬೋರ್ಡ್ ಓಪನ್ ಮಾಡ್ತಾನೆ. ಫುಲ್ ದಿನೇಶ್ ಪಂಡಿತ್ ಅವ್ರ ನಾವೆಲ್ಗಳೇ ಇದೆ. ದಿನೇಶ್ ಪಂಡಿತ್ ಯಾರು ಗೊತ್ತಾ ಅಂತ ಇದಕ್ಕೂ ಮುಂಚೆ ಕೇಳಿದಾಗ ಗೊತ್ತಿಲ್ಲ ಅಂದಿರ್ತಾನೆ. ಆದ್ರೆ ಇವನು ಕೂಡ ಅವ್ರ ದೊಡ್ಡ ಫ್ಯಾನ್. ಫಸ್ಟ್ ಟೈಮ್ ಇವನು ರಾಣಿನ ಕ್ಲಿನಿಕ್ ನಲ್ಲಿ ನೋಡಿದಾಗ ಅವಳ ಕೈಯಲ್ಲಿ ದಿನೇಶ್ ಪಂಡಿತ್ ಅವ್ರ ಬುಕ್ ಹಿಡ್ಕೊಂಡಿರ್ತಾಳೆ. ಆಗಿಂದಾನೆ ಲವ್ ಮಾಡಕ್ ಶುರು ಮಾಡಿದ್ದಾನೆ. ಇವಳು ನಂತರನೇ ಅಂತ. ನೋಡಿ, ನೀವು ರಿಷುನ ಮರ್ತ್ ಬಿಡಿ, ನಾವಿಬ್ರು ಒಟ್ಟಿಗೆ ಇರೋಣ ಅಂತ. ಆಗ ಕಾಲ್ಜಾರಿ ಕೆಳಗಡೆ ಬಿದ್ದೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲೇ ಸ್ಟೇಷನ್ಗೆ ಓಡ್ ಬಂದು ನನ್ ಗಂಡನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾನೆ, ಕಾಪಾಡಿ ಅಂತ ಕಿರ್ಚಾಡಿರ್ತಾಳೆ. ಸೊ ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ಮಂಟು ಚಾಚಾ ಹತ್ರ ಎಲ್ಲಾ ವಿಷಯನ ಹೇಳ್ತಾಳೆ. ಅವ್ರ ಪ್ಲಾನ್ ಏನಾಗಿತ್ತು, 5 ವರ್ಷದಿಂದ ಯಾಕೆ ಇಲ್ಲಿದ್ದಾರೆ, ಇವಳು ಯಾಮರ್ಸೋಕೆ ಅಭಿಮನ್ಯುನ ಮದ್ವೆ ಆಗಿದ್ದು, ಆಮೇಲೆ ಅವನೊಬ್ಬ ಸೈಕೋ ಇಡೀ ಫ್ಯಾಮಿಲಿನ ಸಾಯಿಸಿದ್ದಾನೆ, ಕೊನೆಗೆ ಇವಳನ್ನು ಕೊಲ್ಲೋಕೆ ಟ್ರೈ ಮಾಡಿದ ತನಕ ಎಲ್ಲಾ ವಿಷಯನ ಹೇಳ್ತಾಳೆ. ಇದಕ್ಕೋಸ್ಕರನೇ ಮಂಟು ಚಾಚಾ ಕಾಯ್ತಾ ಇದ್ರು. ಕಿಶೋರ್ಗೆ ಕಾಲ್ ಮಾಡಿ ಆ ಇಬ್ಬರನ್ನ ಹಿಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅಲ್ಲೋಗ್ ನೋಡಿದ್ರೆ ರಿಷು ಅಭಿಮನ್ಯು ಇಬ್ರು ಕಾಣಿಸ್ತಾ ಇಲ್ಲ. ಆಗ್ಲೇ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ನದಿ ದಡದಲ್ಲಿ 2 ಡೆಡ್ ಬಾಡೀಸ್ ಸಿಕ್ಕಿದೆ ಅಂತ. ಅಲ್ಲೋಗ್ ನೋಡಿದಾಗ 2 ಡೆಡ್ ಬಾಡೀಸ್ ಗಳಲ್ಲಿ ಒಂದು ಪೂನಮ್ ಅವ್ರ ಡೆಡ್ ಬಾಡಿ, ಯಾಕಂದ್ರೆ ವಾಕಿಂಗ್ ಸ್ಟಿಕ್ ಅಲ್ಲೇ ಇದೆ. ಇನ್ನೊಂದು ಅಭಿಮನ್ಯು ಅವ್ರ ಡೆಡ್ ಬಾಡಿ. ಅವನಿಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಪಕ್ಕದಲ್ಲೇ ಇದೆ. ಖಂಡಿತ ರಿಷುನೇ ಕೊಲೆ ಮಾಡಿರ್ಬೋದು ಅಂತ ರಾಣಿಗ್ ಟಾರ್ಚರ್ ಮಾಡೋದಕ್ ಶುರು ಮಾಡ್ತಾರೆ. 1 ಕೊಲೆ ಮಾಡಿ ಈಗ ಇನ್ನೂ 2 ಕೊಲೆ ಮಾಡಿದ್ದಾನೆ, ಎಲ್ಲಿದ್ದಾನೆ ಹೇಳು ಅಂತ. ಆದ್ರೆ ಅವಳು ಬಾಯ್ ಬಿಡ್ತಾ ಇಲ್ಲ. ಕಾರಣ ಏನಂದ್ರೆ ಅವಳಿಗೇನೆ ಕನ್ಫ್ಯೂಸ್ ಆಗಿದೆ. ಈಗ ಮಂಟು ಚಾಚಾ ಒಂದು ಪ್ಲಾನ್ ಮಾಡ್ತಾರೆ. ಸ್ಟೇಷನ್ ಅಲ್ಲಿ ಹುಡುಗಿಗೆ ನರಕ ತೋರಿಸ್ತಾ ಇದ್ದಾರೆ ಅಂತ ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳಿ, ಆಗ ಇದನ್ನ ನೋಡೋ ರಿಷು ಖಂಡಿತ ಹೊರಗಡೆ ಬರ್ತಾನೆ ಅಂತ. ಅವ್ರು ಗೆಸ್ ಮಾಡ್ದಂಗೆ ರಿಷು ಆ ನ್ಯೂಸ್ ನ ನೋಡ್ತಾನೆ. ತಕ್ಷಣ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾನೆ. ನಾನೇ ಬಂದು ಸರೆಂಡರ್ ಆಗ್ತೀನಿ, ಆದ್ರೆ ನಾನು ಹೇಳೋ ಜಾಗಕ್ಕೆ ರಾಣಿನ ಕರ್ಕೊಂಡ್ ಬರ್ಬೇಕು, ನೀವೆಲ್ಲ ದೂರದಲ್ಲೇ ನಿಂತ್ಕೊಂಡು ರಾಣಿನ ನನ್ನ ಹತ್ರ ಕಳಿಸ್ಬೇಕು ಅಂತ. ಅವ್ನ್ ಸೆಲೆಕ್ಟ್ ಮಾಡಿರೋ ಜಾಗ ಒಂದು ರೈಲ್ವೆ ಬ್ರಿಡ್ಜ್. ಇವನು ರಾತ್ರಿನೇ ಬರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪೊಲೀಸ್ನವರು ಆ ಬ್ರಿಡ್ಜ್ ಹತ್ರ ಹೋಗಿ ಒಂದು ಪ್ಲಾನ್ ಮಾಡ್ತಾರೆ. ಮಂಟು ಚಾಚಾ ಪ್ಲಾನ್ ಏನಂದ್ರೆ ಅವನು ಇಲ್ಲಿಂದ ತಪ್ಸ್ಕೊಂಡು ಹೋಗದೆ ಇರೋ ತರ ಟ್ರ್ಯಾಪ್ ಸೆಟ್ ಮಾಡ್ಬೇಕು. ಇನ್ ಕೇಸ್ ಅವರು ನೀರಿಗೆ ಹಾರಿದ್ರೆ ಆಲ್ರೆಡಿ ತುಂಬಾ ಮೊಸಳೆಗಳು ನೀರಲ್ಲಿದೆ, ಖಂಡಿತ ಅವುಗಳ ಬೇಟೆಗೆ ಬಲಿಯಾಗ್ತಾರೆ ಅಂತ. ಕಟ್ ಮಾಡಿದ್ರೆ ರಾತ್ರಿ ಆಗಿದೆ. ಒಂದ್ ಕಡೆ ಪೊಲೀಸ್ನವರು ಇದ್ದಾರೆ, ಇನ್ನೊಂದ್ ಕಡೆ ರಿಷು ಬಂದಿದ್ದಾನೆ. ಅವನ್ ಕತ್ತಿನ ಭಾಗಕ್ಕೆ ಚಾಕು ಹಿಡ್ಕೊಂಡು ರಾಣಿನ್ ಕಳಿಸಿ ಅಂತ ಹೇಳ್ತಾನೆ. ಈ ಮಂಟು ಚಾಚಾಗೆ ರಿಷು ಜೀವಂತವಾಗಿ ಬೇಕು. ರಾಣಿನ ಕಳಿಸ್ತಾರೆ. ಅವಳು ರಿಷುನ ತಪ್ಕೊಂಡು ಅಳ್ತಾ ಇದ್ದಾಳೆ. ನಾವು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡೋಣ ಅಂತ. ಅಷ್ಟರಲ್ಲಿ ಪೊಲೀಸ್ನವರು ರೌಂಡ್ ಅಪ್ ಮಾಡ್ತಾರೆ. ಈಗ ಪೊಲೀಸ್ ಗ್ರೂಪ್ ಇಂದ ಒಬ್ಬ ಕಾನ್ಸ್ಟೇಬಲ್ ಮಾತ್ರ ನೇರವಾಗಿ ಇವರಿಬ್ರು ಇರೋ ಕಡೆ ಬರ್ತಾನೆ. ಯಾರು ಇವನು ಅಂತ ಮಂಟು ಚಾಚಾ ನೋಡ್ತಾ ಇರುವಾಗ ಈಗ್ಲೇ ಒಂದು ಟ್ವಿಸ್ಟ್. ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿದ್ದ ಅಭಿಮನ್ಯು ಪೊಲೀಸ್ ಗೆಟಪ್ ನಲ್ಲಿ ಬಂದು ನಾನ್ ನಿನ್ನನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ. 3 ಜನರ ನಡುವೆ ಫೈಟ್ ನಡೀತಾ ಇದೆ. ಈ ಫೈಟ್ ಅಲ್ಲಿ ರಾಣಿ ಕಾಲ್ ಜಾರಿ ಬ್ರಿಡ್ಜ್ ಇಂದ ಕೆಳಗಡೆ ಬೀಳೋ ಅಷ್ಟ್ರಲ್ಲಿ ರಿಷು ಅವಳನ್ನ ಹಿಡ್ಕೊಂಡಿದ್ದಾನೆ. ಅಭಿಮನ್ಯು ಇವನ್ನ ಮೇಲ್ಗಡೆ ಎಳಿಯೋದಕ್ ಟ್ರೈ ಮಾಡ್ತಾ ಇದ್ದಾನೆ. ಈ ಸ್ಟ್ರಗಲ್ ನಡೆದು 3 ಜನ ಕೂಡ ಆ ಮೊಸಳೆಗಳಿರೋ ನದಿಗ್ ಬಿದ್ದೋಗ್ತಾರೆ. ನೆಕ್ಸ್ಟ್ ಡೇ ಸರ್ಚ್ ಆಪರೇಷನ್ ಮಾಡಿದಾಗ 3 ಜನರ ಡೆಡ್ ಬಾಡಿ ಕೂಡ ಸಿಗಲ್ಲ. ನದಿಲಿ ತುಂಬಾನೇ ಮೊಸಳೆಗಳಿವೆ, ಅವುಗಳನ್ನ ಮೀರಿ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಂದ್ರೂನು ಡೆಡ್ ಬಾಡೀಸ್ ಮಾತ್ರ ಸಿಕ್ಕಿಲ್ಲ. ರಿಷುನ ಪ್ಲಾಸ್ಟಿಕ್ ಕೈ ಮಾತ್ರ ಸಿಕ್ಕಿದೆ. ಮೇ ಬಿ ಮೊಸಳೆಗಳು ಅವ್ರಗಳನ್ನ ತಿಂದು ಹಾಕಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಆದ್ರೆ ಮಂಟು ಚಾಚಾ ನಿರಂತರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೊನೆಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಪ್ರೆಸೆಂಟೇಶನ್ ಕೊಡ್ತಾರೆ.
ಅದೇನಂದ್ರೆ ಅಭಿಮನ್ಯು ಅವ್ರಿಬ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾನೆ ಅಲ್ವಾ. ಅಭಿಮನ್ಯುಗೆ ರಾಣಿ ಮೇಲೆ ಒಂದ್ ಸೈಡ್ ಲವ್, ಅವಳನ್ನ ಪಡ್ಕೋಬೇಕು ಅನ್ನೋದೇ ಅವನ್ ಪ್ಲಾನ್ ಆಗಿತ್ತು. ರಾಣಿ ರಿಷು ಇಬ್ರಿಗೂ ಹೆಲ್ಪ್ ಮಾಡೋ ತರ ಪ್ಲಾನ್ ಮಾಡಿದ್ದಾನೆ. ಅಭಿಮನ್ಯು ಒಬ್ಬ ಸೈಕೋ. ಕಾಡಲ್ಲಿದ್ದ ಒಬ್ಬ ಹುಡುಗನಿಗೆ ಹೇಳಿ ವಿಷಕಾರಿ ಹಾವುಗಳನ್ನ ತರ್ಸ್ಕೊಂಡು ಅವನ್ ಕುಟುಂಬನ ಬಲಿ ತಗೊಂಡಿದ್ದಾನೆ. ಆ ಹುಡುಗನಿಗೆ ಅಭಿಮನ್ಯು ಇರೋ ಜಾಗ ಗೊತ್ತಿತ್ತು, ಹಾಗೇನೆ ರಿಷು ಇರೋ ಜಾಗ ಪೂನಂಗೂ ಗೊತ್ತಿತ್ತು. ಅಭಿಮನ್ಯು ಹಾಗೇನೆ ರಿಷು ಅವ್ರ ಡಾರ್ಕ್ ಸೀಕ್ರೆಟ್ಸ್ ಪೂನಂ ಅಂಡ್ ಲಲ್ಲನ್ಗೆ ಗೊತ್ತಿದ್ರಿಂದ ಇಬ್ಬರನ್ನ ಕೂಡ ಕಿಡ್ನಾಪ್ ಮಾಡಿ ಸುಟ್ಟು ಕೊಲೆ ಮಾಡಿರ್ತಾನೆ. ಆಮೇಲೆ ರಿಷು ಹಾಗೂ ರಾಣಿಗೆ ತಪ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಆ ಪ್ಲಾನ್ ನಲ್ಲಿ ರಿಷುನ ಕೊಲ್ಬೇಕು ಅಂತ ಟ್ರೈ ಮಾಡಿದ್ದಾನೆ. ಆ ಸ್ಟ್ರಗಲ್ ನಲ್ಲಿ ಆ 3 ಜನ ನದಿಗ್ ಬಿದ್ದೋದ್ರು. ಸಿಸಿಟಿವಿ ಫುಟೇಜಸ್ ನ ತೋರಿಸ್ತಾರೆ. ಆ ದಿನ ರಾತ್ರಿ ನನ್ನ ಕಾಪಾಡಿ ಅಂತ ರಾಣಿ ಸ್ಟೇಷನ್ ಗೆ ಬರೋಕ್ ಮುಂಚೆ ಆ ಕ್ಲಿನಿಕ್ ನ ಸಿಸಿಟಿವಿ ಫುಟೇಜ್ ಪೂನಂ ಬಂದಿರೋದು ಹಾಗೇನೆ ಅಭಿಮನ್ಯುಗೆ ಹಾವು ಕೊಟ್ಟಿದ್ದ ಲಲ್ಲನ್ ಬಂದಿರೋದೆಲ್ಲ ರೆಕಾರ್ಡ್ ಆಗಿದೆ. ರಾಣಿ ಸ್ಟೇಷನ್ ಗೆ ಬರೋಕ್ ಮುಂಚೆ ಮನೆ ಒಳಗಡೆ ರಿಷು ಹೋಗಿದ್ದಾನೆ. ಆಮೇಲೆ ಅಭಿಮನ್ಯು ಹಾಗೇನೆ ರಿಷು ಬೈಕ್ ನಲ್ಲಿ ಹೋಗಿದ್ದಾರೆ. ಇದನ್ನೆಲ್ಲ ಕೇಳಿ ಸೀನಿಯರ್ ಹೇಳ್ತಾರೆ ಎಲ್ಲ ಓಕೆ, ಅವರೆಲ್ಲ ನೀರಿಗೆ ಬಿದ್ದು ಸತ್ತೋದ್ರು ಅಲ್ವಾ, ಇನ್ ಕೇಸ್ ಅವ್ರು ಬದುಕಿದ್ರೆ ಈಗ ಅವರು ಎಲ್ಲಿದ್ದಾರೆ? ಅದೇ ಸರ್ ನನಗೂ ಗೊತ್ತಾಗ್ತಾ ಇಲ್ಲ. ಈ ಕೇಸ್ ನ ಕ್ಲೋಸ್ ಮಾಡಿ, ಇಲ್ಲ ಅಂದ್ರೆ ಸುಮ್ನೆ ಮೀಡಿಯಾದವ್ರ ಕಡೆಯಿಂದ ಒತ್ತಡ ಬರುತ್ತೆ ಅಂತ. ಕಿಶೋರ್ ಹೇಳ್ತಾರೆ ನನ್ಗೂ ಗೊತ್ತು ಆ 3 ಜನ ಜೀವಂತವಾಗಿ ಇದ್ದಾರೆ ಅಂತ, ಆದ್ರೆ ಪ್ರೂಫ್ ಇಲ್ದೆ ಏನು ಮಾಡಕ್ ಆಗಲ್ಲ, ಕೇಸ್ ನ ಕ್ಲೋಸ್ ಮಾಡಿ ಅಂತ. ಈಗ ಒಂದು ಟ್ವಿಸ್ಟ್. ಹಿಮಾಚಲ್ ಪ್ರದೇಶದಲ್ಲಿ ಅಭಿಮನ್ಯು ಹಾಗೇನೆ ರಾಣಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ರು ಪ್ಲಾನ್ ಮಾಡಿ ರಿಷುನ ಬಲಿ ತಗೊಂಡ್ರ? ಆಕ್ಚುಲಿ ಆ ದಿನ ರಾತ್ರಿ 3 ಜನ ನೀರಿಗೆ ಹಾರಿ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ರಿಷು ಮಾತ್ರ ಮೊಸಳೆಗಳ ದಾಳಿಗೆ ಬಲಿಯಾಗಿರ್ತಾನೆ. ಇದ್ರಿಂದ ರಾಣಿಗೆ ತುಂಬಾ ಹರ್ಟ್ ಆಗಿದೆ. ಆಮೇಲೆ ಬೇರೆ ದಾರಿ ಇಲ್ದೆ ಇವನ್ ಜೊತೆನೆ ಜೀವನ ಮಾಡೋದಕ್ ಶುರು ಮಾಡಿದ್ದಾಳೆ. ಸದ್ಯಕ್ಕೆ ಸ್ಕೂಲ್ ನಲ್ಲಿ ಟೀಚರ್. ಈಗ ಮಂಟು ಚಾಚಾ ಅವ್ರ ಅಡ್ರೆಸ್ ಗೆ ಒಂದು ಬುಕ್ ಕೊರಿಯರ್ ನಲ್ಲಿ ಬಂದಿದೆ. ಆ ಬುಕ್ ನಲ್ಲಿ ಮೊಸಳೆ ಚಿತ್ರ ಇದೆ. ಅದನ್ನ ಓದಕ್ ಶುರು ಮಾಡ್ತಾರೆ. ಈ ಕಡೆ ರಾಣಿ ಟೀಚರ್ ಆಗಿರೋ ಸ್ಕೂಲ್ ನಲ್ಲಿ ಒಂದು ಹುಡುಗಿ ಹೋಮ್ ವರ್ಕ್ ನೋಟ್ ನ ತಂದು ಕೊಡ್ತಾಳೆ. ಅದ್ರಲ್ಲಿ ದಿನೇಶ್ ಪಂಡಿತ್ ಅವ್ರ ನಾವೆಲ್ ನಲ್ಲಿ ಬರ್ದಿರೋ ಒಂದು ಲೈನ್ ಇದೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರೆ. ಎಲ್ಲ ಪ್ಲಾನ್ ಪ್ರಕಾರನೇ ಮಾಡಿರ್ತಾರೆ. ಮೊಸಳೆಗಳಿರೋ ನದಿಗೆ ಬ್ರಿಡ್ಜ್ ಇಂದ ಹಾರೋದೇ ಇವ್ರ ಪ್ಲಾನ್ ಆಗಿತ್ತು. ದಿನೇಶ್ ಪಂಡಿತ್ ಅವರ ಒಂದು ನಾವೆಲ್ ನಲ್ಲಿ 2 ಕ್ಯಾರೆಕ್ಟರ್ಸ್ ಪೊಲೀಸಿಂದ ತಪ್ಪಿಸ್ಕೊಳ್ಳೋಕೆ ಬೇಕು ಅಂತಾನೆ ಮೊಸಳೆಗಳಿರೋ ನದಿಗೆ ಹಾರ್ತಾರೆ. ಆಗ್ಲೇ ಪೊಲೀಸ್ನವ್ರಿಗೆ ಬಾಡಿ ಸಿಗಲ್ಲ, ಈ ಕೇಸ್ ಕ್ಲೋಸ್ ಆಗುತ್ತೆ ಅಂತ. ಅದನ್ನೇ ಇವರು ಕೂಡ ಟ್ರೈ ಮಾಡಿರ್ತಾರೆ. ರಿಷು ಹಾಗಿನ ಅಭಿಮನ್ಯು ಏನ್ ಮಾಡಿದ್ದಾರಂದ್ರೆ 2 ದಿನ ನಿರಂತರವಾಗಿ ಮೊಸಳೆಗಳಿಗೆ ಮಾಂಸ ಹಾಕಿರ್ತಾರೆ. ಹೇಗಂದ್ರೆ ಮಾಂಸನ ದೂರ ದೂರ ಬಿಸಾಡಿ ಮೊಸಳೆಗಳನ್ನ ಡ್ರ್ಯಾಗ್ ಮಾಡ್ಕೊಂಡು 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿರ್ತಾರೆ. ಕಾಮನ್ ಆಗಿ ಮೊಸಳೆಗಳು ಮಾಂಸ ಸಿಕ್ಕಿರೋ ದಿಕ್ಕಿಗೆನೆ ಹೋಗುತ್ತೆ. ಹೀಗೆ ಬ್ರಿಡ್ಜ್ ಇಂದ ದೂರ ಕರ್ಕೊಂಡು ಹೋಗಿರ್ತಾರೆ. ಆಗ್ಲೇ ಇವರು ನೀರಿಗೆ ಹಾರಿದಾಗ ಈಸಿಯಾಗಿ ತಪ್ಸ್ಕೋಬಹುದು. ಆದ್ರೆ ಇವ್ರ ಪ್ಲಾನ್ ಪ್ರಕಾರ ಕರೆಕ್ಟ್ ಆಗಿ ನಡೆದಿಲ್ಲ. ಯಾಕಂದ್ರೆ ಅವುಗಳೆಲ್ಲ ಮೊಸಳೆಗಳು, ರಿಮೋಟ್ ಇಂದ ಕಂಟ್ರೋಲ್ ಮಾಡಕ್ ಆಗಲ್ಲ. ಒಂದು ಮೊಸಳೆ ಕೈಗೆ ಸಿಗಾಕೊಂಡು ರಿಷು ಸತ್ತೋಗಿದ್ದಾನೆ. ಸೊ ಈಗ ಇದೆಲ್ಲ ಮಂಟು ಚಾಚಾ ಗೊತ್ತಾಗಿದೆ. ಅವರಿಬ್ರು ಇರೋ ಜಾಗನು ಗೊತ್ತಾಗಿದ್ರಿಂದ ಹಿಮಾಚಲ್ ಪ್ರದೇಶ್ ಕಡೆ ಹೊರಟಿದ್ದಾರೆ. ಇಲ್ಲಿ ನೋಡಿದ್ರೆ ರಾಣಿಗೂ ಒಂದು ಚೀಟಿ ಸಿಕ್ಕಿದೆ, ಅಭಿಮನ್ಯುಗೂ ಒಂದು ಚೀಟಿ ಬಂದಿರುತ್ತೆ. ಒಂದು ಬೆಟ್ಟಕ್ ಬರಕ್ಕೆ ಹೇಳಿರ್ತಾರೆ. ಯಾರಿದನ್ನೆಲ್ಲ ಮಾಡ್ತಿರೋದು ಅಂತ ನೋಡಿದ್ರೆ ಈಗ ಆ ಬೆಟ್ಟದಲ್ಲಿ ರಾಣಿ ಇದ್ದಾಳೆ. ಅವಳು ತುದಿನಲ್ಲಿ ನಿಂತಿರೋದ್ರಿಂದ ಅಭಿಮನ್ಯುಗೆ ಭಯ ಆಗುತ್ತೆ. ಹಿಂದೆ ಹೋಗ್ಬೇಡಿ ಅಂತಿದ್ದಾನೆ. ನಿನ್ಮೇಲೆ ನನಗೆ ಮೊದ್ಲಿಂದಾನು ಡೌಟ್ ಇತ್ತು. ನಾವು 3 ಜನ ತಪ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದು ನಿಜ, ಆದ್ರೆ ಯಾಕೆ ನೀನು ಪೂನಂ ಹಾಗೇನೆ ಲಲ್ಲನ್ನ ಕೊಲೆ ಮಾಡ್ದೆ? ಅದು ನಮ್ ಪ್ಲಾನ್ ನಲ್ಲಿ ಇರ್ಲೇ ಇಲ್ವಲ್ಲ? ಅದು ನಿಮ್ ಪ್ಲಾನ್ ನಲ್ಲಿ ಇರ್ಲಿಲ್ಲ, ಆದ್ರೆ ನನ್ ಪ್ಲಾನ್ ಅಲ್ಲಿ ಇತ್ತು. ಯಾಕಂದ್ರೆ ನಮ್ ಡಾರ್ಕ್ ಸೀಕ್ರೆಟ್ ಅವ್ರಿಬ್ರಿಗೆ ಗೊತ್ತಿತ್ತು. ನಾನ್ ಮಾಡಿರೋ ಕ್ರೈಮ್ ಬಗ್ಗೆ ಲಲ್ಲನ್ಗೆ ಗೊತ್ತಿತ್ತು. ಅದೇ ತರ ನೀವು ಮಾಡಿರೋ ಕ್ರೈಮ್ ಬಗ್ಗೆ ಪೂನಮಿಗ್ ಗೊತ್ತಿತ್ತು. ಅದಕ್ಕೇನೆ ಇಬ್ಬರನ್ನು ಸಾಯಿಸ್ಬಿಟ್ಟೆ. ಹಾಗಾದ್ರೆ ರಿಷುನ ಕೂಡ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ದ? ನೋಡು, ನಿನ್ ಮನ್ಸಲ್ಲಿ ನನಗ್ ಮಾತ್ರ ಜಾಗ ಇರ್ಬೇಕು, ಅವನಿರೋದು ನನಗೆ ಇಷ್ಟ ಇರ್ಲಿಲ್ಲ, ಅದಕ್ಕೇನೆ ಹೀಗ್ ಮಾಡ್ದೆ ಅಂತ. ಅಷ್ಟ್ರಲ್ಲಿ ಅಲ್ಲಿಗೆ ಮಂಟು ಚಾಚಾ ಬರ್ತಾರೆ. ನಡೆದ ವಿಷಯನ ರಾಣಿ ನೆನಪು ಮಾಡ್ಕೋತಾಳೆ. ಆಕ್ಚುಲಿ ಆ ದಿನ ರಾತ್ರಿ ರಾಣಿ ತಲೆ ಸುತ್ತ ಬಿದ್ದಾಗ ಅಲ್ಲಿಗೆ ರಿಷು ಕೂಡ ಬಂದಿರ್ತಾನೆ. ಅಭಿಮನ್ಯು ಜೊತೆ ಗಲಾಟೆ ಆಗಿದೆ. ಆಮೇಲೆ 3 ಜನ ಸಮಾಧಾನ ಆಗಿದ್ದಾರೆ. ಆಗ್ಲೇ ಅಭಿಮನ್ಯು ದಿನೇಶ್ ಪಂಡಿತ್ ಅವರ ನಾವೆಲ್ಗಳಲ್ಲಿ ಮೋಸ್ಟ್ ಫೇಮಸ್ ಆಗಿರೋ ಕ್ರಾಕಡೈಲ್ ಟ್ರ್ಯಾಪ್ ಅನ್ನುವ ಒಂದು ಕಥೆನ ತೋರ್ಸಿರ್ತಾನೆ. ಈ ಕಥೆಲಿ ಬರೋ ತರ ಈಗ ನಮ್ಮೂರಲ್ಲೂ ಮೊಸಳೆಗಳಿವೆ. ಈ ನಾವೆಲ್ ನಲ್ಲಿ ಬರ್ದಿರೋ ಪ್ರಕಾರನೇ ನಾವೆಲ್ಲ ಎಸ್ಕೇಪ್ ಆಗ್ಬಿಡೋಣ ಅಂತ ಐಡಿಯಾ ಹೇಳಿರ್ತಾನೆ. ಬೇರೆ ದಾರಿ ಇಲ್ದೆ ಇವರು ಕೂಡ ಒಪ್ಕೊಂಡಿರ್ತಾರೆ. ಪ್ಲಾನ್ ಪ್ರಕಾರ ಮೊಸಳೆಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ನೀರಿಗೆ ಹಾರಿದ್ದಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಒಂದು ಮೊಸಳೆ ಬಂದಿರುತ್ತೆ. ಅದ್ರ ಕೈಯಲ್ಲಿ ರಿಷು ಸಿಗಾಕೊಂಡಿದ್ದಾನೆ. ಹೆಲ್ಪ್ ಮಾಡೋಕೆ ಹತ್ರ ಬಂದಿದ್ದ ಅಭಿಮನ್ಯು ರಿಷು ಕೈಗೆ ಫಿಕ್ಸ್ ಆಗಿದ್ದ ಪ್ಲಾಸ್ಟಿಕ್ ಕೈನ ಕಿತ್ ಬಿಸಾಡಿ ಸಾಯ್ಲಿ ಅಂತ ಬಿಟ್ಟು ಬಂದಿರ್ತಾನೆ. ಆಮೇಲೆ ರಾಣಿನ ಕನ್ವಿನ್ಸ್ ಮಾಡಿ ಜೀವನ ಮಾಡೋದಕ್ ಶುರು ಮಾಡಿದ್ದಾನೆ. ಆದ್ರೆ ಈ ಎಲ್ಲಾ ವಿಷಯ ರಾಣಿಗ್ ಗೊತ್ತಾಗಿದೆ. ಇವನು ಕನ್ಫ್ಯೂಸ್ ಮಾಡ್ಕೋತಾನೆ, ಎಲ್ಲ ನಿನ್ ಮೇಲಿರೋ ಪ್ರೀತಿಗೋಸ್ಕರನೇ ಮಾಡ್ದೆ ಅಂತ. ಲವ್ ನ ಶೇರ್ ಮಾಡ್ಕೊಳಕ್ ಆಗಲ್ಲ, ಅದು ಒಬ್ಬನಿಗ್ ಮಾತ್ರ ಸೀಮಿತ ಆಗಿರ್ಬೇಕು.
ನನ್ಗೋಸ್ಕರ ರಿಷುನ ಕೊಲೆ ಮಾಡ್ದೆ ಅಲ್ವಾ, ಇನ್ಮೇಲೆ ನಾನ್ ನಿನಗೆ ಸಿಗಲ್ಲ ಅಂತ ಬೆಟ್ಟದಿಂದ ಹಾರ್ಬಿಡ್ತಾಳೆ. ಗಾಬರಿಯಾಗಿದ್ದ ಇವನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಈಗ ಅಭಿಮನ್ಯು ರಾಣಿ ಬಾಡಿ ಸಿಕ್ತಾ ಅಂತ ಮಂಟು ಚಾಚನ ಕೇಳ್ತಾನೆ. ಆಗ ಇವರು ಇಲ್ಲ ಅಂತ ಹೇಳ್ತಾರೆ. ಇವನು ನಗ್ತಾ ಇದ್ದಾನೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್, ಅದೇನಂದ್ರೆ ರಿಷು ಇನ್ನೂ ಸತ್ತಿಲ್ಲ. ಆ ದಿನ ಮೊಸಳೆ ಬಂದಿರೋದು ನಿಜ. ಇವನು ರಿಷು ಕೈಗೆ ಫಿಕ್ಸ್ ಆಗಿದ್ದ ಪ್ಲಾಸ್ಟಿಕ್ ಕೈನ ಕಿತ್ತಾಕಿ ಎಸ್ಕೇಪ್ ಆಗಿರ್ತಾನೆ. ಆಗ ರಿಷು ಈಜ್ಕೊಂಡು ಹೋಗಿ ಆ ಕೈನ ಎತ್ಕೊಂಡ್ ಬಂದು ಮೊಸಳೆ ಕಚ್ಚುವಾಗ ಆ ಪ್ಲಾಸ್ಟಿಕ್ ಕೈನ ಅದ್ರ ಬಾಯಿ ಒಳಗಡೆ ಹಾಕಿರ್ತಾನೆ. ಅದು ಶಾರ್ಪ್ ಆಗಿರೋದ್ರಿಂದ ಮೊಸಳೆಗೆ ಗಾಯ ಆಗಿ ಸತ್ತೋಗಿದೆ. ಆಮೇಲೆ ರಿಷು ಎಸ್ಕೇಪ್ ಆಗಿರ್ತಾನೆ. ಅಭಿಮನ್ಯು ದೊಡ್ಡ ಫ್ರಾಡ್ ಆಗಿರೋದ್ರಿಂದ ಫಸ್ಟ್ ಅವನ್ನ ಸಿಕ್ಸಿ ಆಮೇಲೆ ನಾನು ರಾಣಿ ಜೊತೆಲಿ ಇರ್ಬೇಕು ಅಂತ ರಾಣಿಗೂ ಹೇಳ್ದೆ ಒಂದು ಪ್ಲಾನ್ ಮಾಡಿರ್ತಾನೆ. ಒಂದಿನ ಮಂಟು ಚಾಚಿಂಗೆ ಬುಕ್ ಕಳಿಸಿ ಈಗ ಇವರಿಬ್ರು ಇರೋ ಅಡ್ರೆಸ್ ನ ಕೊಟ್ಟು ಹಾಗೇನೆ ರಾಣಿಗೂ ನೋಟ್ಬುಕ್ ಮುಖಾಂತರ ಒಂದು ಮೆಸೇಜ್ ನ ಕಳಿಸಿರ್ತಾನೆ. ಅವಳು ಅದನ್ನ ನೋಡಿ ರಿಷುನ ಮೀಟ್ ಆಗಿರ್ತಾಳೆ. ಆಗ್ಲೇ ರಿಷು ಒಂದು ಪ್ಲಾನ್ ಹೇಳ್ತಾನೆ. ಲಾಸ್ಟ್ ಟೈಮ್ ನಾನ್ ಮಾತ್ರ ಸತ್ತಂಗೆ ನಾಟಕ ಮಾಡಿದ್ವಿ ಅಲ್ವಾ, ಈಗ ನೀನ್ ಕೂಡ ಸತ್ತಂಗೆ ಫ್ರೇಮ್ ಮಾಡಿದ್ರೆ ಪೊಲೀಸ್ ರೆಕಾರ್ಡ್ ಪ್ರಕಾರ ನಾವಿಬ್ರು ಸತ್ತೋಗಿದ್ದೀವಿ ಅಂತ ಅನ್ಕೋತಾರೆ. ಆಮೇಲೆ ಅಭಿಮನ್ಯುನ ಅರೆಸ್ಟ್ ಮಾಡಿದ್ರೆ ನಾವಿಬ್ರು ಆರಾಮಾಗಿರ್ಬೋದು ಅಂತ ಪ್ಲಾನ್ ಮಾಡ್ದಂಗೆ ರಾಣಿ ಬೆಟ್ಟದಿಂದ ಹಾರಿರ್ತಾಳೆ. ಮೊದ್ಲೇ ಈ ಜಾಗಕ್ಕೆ ಬಂದು ಎಲ್ಲಿಂದ ಹಾರಿದ್ರೆ ಕರೆಕ್ಟ್ ಆಗಿ ನೀರಿಗೆ ಬೀಳ್ತೀನಿ ಅಂತ ಮೊದ್ಲೇ ಪ್ಲಾನ್ ಮಾಡಿರ್ತಾಳೆ. ಈಗ ಈಜ್ಕೊಂಡು ದಡಕ್ ಬಂದಾಗ ಅಲ್ಲಿ ತುಂಬಾ ಜನ ಯಾವ್ದೋ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ರಿಷು ಮದ್ವೆ ಹುಡುಗನ್ ತರ ಗೆಟಪ್ ಹಾಕೊಂಡಿದ್ದಾನೆ. ಈ ಕಡೆ ಅಭಿಮನ್ಯುನ ಫ್ಲೈಟ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಇದೆಲ್ಲ ನಿಮ್ ತಂದೆ ದಿನೇಶ್ ಪಂಡಿತ್ ಅವ್ರ ಬುಕ್ ಇಂದಾನೆ ಇನ್ಸ್ಪೈರ್ ಆಗಿ ಅವರು ಈ ಪ್ಲಾನ್ ಮಾಡಿದ್ದಾರೆ ಅಂದಾಗ ಈಗ್ಲೇ ಇನ್ನೊಂದು ಟ್ವಿಸ್ಟ್. ಯಾರು ಬರ್ದಿರೋ ನಾವೆಲ್ ನ ಸಹಾಯದಿಂದ ಇವರು ಇಷ್ಟೆಲ್ಲ ಕ್ರೈಮ್ ನ ಮಾಡಿರ್ತಾರೋ ಅದೇ ನಾವೆಲ್ ನ ಬರ್ದಿರೋ ದಿನೇಶ್ ಪಂಡಿತ್ ಅವ್ರ ಮಗನೇ ಈ ಅಭಿಮನ್ಯು. ಒಂದು ಸೀನ್ ನಲ್ಲಿ ಹೇಳಿರ್ತಾರೆ ಅವ್ರು ತೀರ್ಕೊಂಡು ತುಂಬಾ ದಿನ ಆಗಿದೆ, ಆದ್ರೆ ಅವ್ರ ನಾವೆಲ್ ಗಳು ಮಾತ್ರ ಸ್ಟಿಲ್ ಪಬ್ಲಿಷ್ ಆಗ್ತಿದೆ ಅಂತ. ಸೊ ಆ ನಾವೆಲ್ ಗಳನ್ನ ಈಗ್ಲೂ ಬರ್ದು ಪಬ್ಲಿಷ್ ಮಾಡ್ತಿರೋದು ಇದೇ ಅಭಿಮನ್ಯು. ಇವನ್ ಕತೆನ ಇಟ್ಕೊಂಡು ಅವರಿಬ್ರು ಇವನಿಗೇನೆ ಟ್ವಿಸ್ಟ್ ಕೊಟ್ಟಿರ್ತಾರೆ. ಇವರಿಬ್ರು ಮಾಡಿದ್ದ ಪ್ಲಾನ್ ಸಕ್ಸಸ್ ಆಗಿ ಇಬ್ರು ಆರಾಮಾಗಿ ಜೀವನ ಮಾಡೋದಕ್ ಶುರು ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.